ನೀವೇನಕ್ಕೆ ಹಂಗಂದ್ರಿ ದಬಾಕ್ತಿಲ್ ನೀವೇನ್ ದಬಾಕಲ್ಲ ಅಂತ ಅಂದಿದ್ದು ನಾನ್ ನೀವೇನಂದ್ರೆ ನಾನು ಅದಕ್ಕೆ ಹೇಳಿದ್ದು ಸರ್ ಫಸ್ಟ್ ಮರ್ಯಾದೆ ಕೊಡ್ತಾ ಇದೀನಿ ಅಲ್ವಾ ಮರ್ಯಾದೆ ತಕೊಂಡೆ ಮಾತಾಡ್ತೀರ ಮಗನೇ ಜೋಡು ಕಿತ್ತೈತೆ ಇನ್ನೊಂದ್ಸತಿ ಏನೇಗೇನೆ ಅಂತ ಅನ್ಬಿಟ್ರೆ ನಿಮ್ಮ ಅವನ್ ಹಿಡ್ಕೊಂಡ್ ಲೋಫರ್ ನನ್ ಮಗನೇ ಫೋನ. ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ಲ ಗೋಮುಗ್ಧ ಮನ್ಸ್ಗಳಿಗೆ. ನಿಮ್ಮ ಆರ್.ಜೆ. ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ವೆಲ್ಕಮ್ಮು, ಸುಸ್ವಾಗತವನ್ನು ಕೋರ್ತಾ ಸಖತ್ತಾಗಿರೋ ಮಾರ್ನಿಂಗಲ್ಲಿ ದೀಕ್ಷಿತಾ ಅನ್ನೋರು ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ಇವರು ಟಿ ನರಸೀಪುರದವರು ಅಂತ ಹೇಳಿದರೆ ಬನ್ನಿ ಕಾಲ್ ಮಾಡುವ ಇದೀಗ ದೀಕ್ಷಿತಾಗೆ. ಕಮ ಹಲೋ ಹಲೋ, ಯಾರು ಮೇಡಮ್? ಯಾರು ಇದು? ದೀಕ್ಷಿತ್ ಅವರಾ? ನೀವು? ನಾನಿಲ್ಲಿ ಮಂಜುನಾಥ್ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಸರಿ ಹೇಳಿ. ದೊಡ್ಡವ್ರು ಇದ್ದಾರೆ ಯಾರು ನಿಮ್ಮ ಜೊತೆ? ಅದೇ ನಂಗೆ ಹೇಳಿ ಸರ್, ನಂತಾನೆ ಫೋನ್ ಮಾಡ್ತಾರೆ ನೀವು. ಈಗ ಮೇಡಮ್ ಇಲ್ಲಿ ನಮ್ಮ ಹತ್ರ ಈ ವರ್ಷ ಅಂತಂದರೆ ಈಗ ಲಾಸ್ಟ್ ಇಯರ್ ಆಯ್ತಲ್ಲ, ಈಗ ಯಾರ್ಯಾರು ಮದುವೆ ಆದರೂ ಎಲ್ಲರ ಹತ್ರ ನಮ್ಮ ಹತ್ರ ಡೇಟಾಬೇಸ್ ಇದೆ. ಈಗ ಏನಂತಂದರೆ ಮೇಡಮ್, ಈಗ ನಮಗೆ ಅವ್ರದ್ದು ಫೋನ್ ನಂಬರ್ಗಳೆಲ್ಲ ಇದೆ. ನಾನು ನಿಮಗೆ ಫೋನ್ ನಂಬರ್ನ ವಾಟ್ಸಪ್ಪಲ್ಲಿ ಕಳಿಸ್ತೀನಿ. ಇದು ನೋಡ್ಕೊಂಡು 2 ನಿಮಿಷ ಬಂದಿರಿ ಸರ್. 2 ನಿಮಿಷ ಎತ್ ಮಾಡ್ಬೇಕು ನಿನಗೆ ಎಲ್ಲ. ಸರಿ ಹೇಳಿ. ಸುಮಾರು ಮೇಡಮ್ ನಮ್ಮ ಹತ್ರ ಒಂದು 90ರಿಂದ 100 ನಂಬರ್ಗಳಿದೆ ಈ ವರ್ಷ ಮದುವೆ ಆಗಿರೋರ್ದು. ಈಗೇನು ಅಂತಂದರೆ ನೀವು ಈ ಆಷಾಢದಲ್ಲಿ ಯಾರ್ಯಾರು ಅವರ ಅಮ್ಮನ ಮನೆಗೆ ಹೋಯ್ತವ್ರೆ, ಯಾರ್ಯಾರು ಗಂಡನ ಮನೇಲೆ ಇರ್ತಾರೆ, ಮಾಹಿತಿ ಕೊಡ್ಬೇಕು. ಏನಿದು ಮೇಡಮ್? ಎಲ್ಲಾನು ಒಳ್ಳೇದಕ್ಕೇನೆ, ಲೋಕ ಕಲ್ಯಾಣಕ್ಕೆ ಮಾಡ್ತಿರೋದು. ಈಗಲೇ ನೀವೆಲ್ಲ ನೋಡ್ತಿರ್ತೀರಿ ಟಿ ವಿಲಿ, ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಮಾತೆತ್ತಿದ್ರೆ ಸುಮ್ಮನೆ ಮದುವೆ ಆಗಿ 2-3 ವರ್ಷ ಆಗಿರಲ್ಲ ಡಿವರ್ಸು ಅಂದ್ಕೊಂಡು. ಇದಕ್ಕೆಲ್ಲದಕ್ಕೂ ಒಂದು ವೈಜ್ಞಾನಿಕವಾದಂಥ ಕಾರಣ ಇರುತ್ತೆ. ಹೌದು. ನೀವು ಕಾಮನ್ ಆಗೇ ಮಾತಾಡಿ, ಸುಮ್ಮನೆ ಯಾರೋ ಅವ್ರ ಫ್ರೆಂಡು ಅಂತನೋ ಅಥವಾ ಅವ್ರ ಪರಿಚಯದವರು ಅಂತನೋ ಹೆಂಗೋ ಮಾತಾಡ್ಕೊಂಡು ಏನು ಬೇಡ, ನನಗೆ ಅವ್ರ ಡೀಟೇಲ್ಸ್ ಏನು ಬೇಡ. ಅವರು ಈಗ ಮೊದಲನೇ ಆಷಾಢ ಅಲ್ವಾ, ಹೊಸ ಗಂಡು ಹೆಣ್ದು, ಅವ್ರು ಗಂಡನ ಮನೇಲೆ ಇರ್ತಾರೋ ಅಥವಾ ಅವ್ರ ತವ್ರ ಮನೆಗೆ ಹೋಯ್ತಾರೋ? ಸರ್ ಇದನ್ನೇನಾರ ಕೇಳಕ್ ಹೋದ್ರೆ ಮಕ್ಕಳಿತಾರೆ ಅಷ್ಟೇ. ಯಾಕ್ರೆ ನಿಮ್ಗೆ ಏನಕ್ರಿ ಇದೆಲ್ಲ? ನಮ್ ಪರ್ಸನಲ್ ವಿಷಯ ಎಲ್ಲ ಅಂತ ಅಂತಾರೆ. ಸುಮ್ನೆ ಎಲ್ಲೋ ರಾಂಗ್ ನಂಬರ್ ಸರ್ ಕಟ್ ಮಾಡಿ. ಅಲ್ಲ ಕಣಪ್ಪ, ಈಗ ಪರ್ಸನಲ್ ಹೆಂಗಾಯ್ತದೆ ಅದು? ಏನೋ ಅವ್ರದ್ದು ಸರ್ ಹಂಗಲ್ಲ, ಅದು ಅವ್ರ ವೈಯಕ್ತಿಕ ಜೀವನ ಸರ್. ನಾವೇನಕ್ಕೆ ಸುಮ್ನೆ ಫೋನ್ ಮಾಡ್ಕೊಂಡು ಕೇಳೋದು ಬೇಡ ಸರ್. ನಂಗೆ ಏನು ಕಳಿಸ್ಬಿಟ್ಟು ನಾನು ಏನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ ಕೊಡೋದು ಇಲ್ಲ. ನನ್ಗೆ ಅಷ್ಟು ಫ್ರೀ ಇಲ್ಲ. ನಾನು ಏನೋ ವರ್ಕ್ ಇದೆ, ನಂಗೆ ವರ್ಕ್ ಮಾಡ್ಬೇಕು ಬಿಡಿ ಸರ್. ಅಯ್ಯೋ, ನೀವೇನು ಕಿತ್ತಬಾಗ್ತೀರಾ ಗೊತ್ತು ನನಗೆ. ನಾವೇನ್ ದಬಾಕಲ್ಲ ಅಂದ್ಮೇಲೆ ನೀವೇನಕ್ಕೆ ದಬಾಕಕ್ಕೆ ಫೋನ್ ಮಾಡಿದಾರಿ? ನೀವೇನೋ ದಬಾಕಿಲ್ಲ ತಾನೆ? ಬಾಯ್ ಮುಚ್ಕೊಂಡು ಫೋನ್ ಕಟ್ ಮಾಡಿ. ಏಯ್, ಯಾರಿಗೆ? ಹಲೋ ಹೇಳಿ. ನಾನು ಲೇಡೀಸ್ ಅಂದ್ಬಿಟ್ಟು ರೆಸ್ಪೆಕ್ಟ್ ಕೊಡ್ತಾ ಇರೋದು. ಮರ್ಯಾದೆಯಿಂದ ಹೇಳಿರೋ ಮಾತನ್ನ ಹಿಂದಕ್ಕೆ ತಗೊಂಡ್ರೆ ಚೆನ್ನಾಗಿರ್ತದೆ. ನೀವೇನಕ್ಕೆ ಹಂಗಂದ್ರಿ ದಬಾಕ್ತಿಲ್ ನೀವೇನ್ ದಬಾಕಲ್ಲ ಅಂತ ಅಂದಿದ್ದು ನಾನ್ ನಾನು ಅದಕ್ಕೆ ಹೇಳಿದ್ದು ಸರ್ ಫಸ್ಟ್ ಮರ್ಯಾದೆ ಕೊಡ್ತಾ ಇದೀನಿ ಅಲ್ವಾ, ಮರ್ಯಾದೆ ತಕೊಂಡೆ ಮಾತಾಡ್ತೀರ. ಮಗನೇ ಜೋಡು ಕಿತ್ತೈತೆ ಇನ್ನೊಂದ್ಸತಿ ಏನೇಗೇನೆ ಅಂತ ಅನ್ಬಿಟ್ರೆ ನಿಮ್ಮ ಅವನ್ ಹಿಡ್ಕೊಂಡ್ ಲೋಫರ್ ನನ್ ಮಗನೇ ಫೋನ. ಅಯ್ಯೋ ಅಮ್ಮನೇ ಬಂದ್ರೆ ನಿನ್ಗೇನಿಲ್ಲ 31 The number you have dialed ಬ್ಲ್ಯಾಕ್ ಲಿಸ್ಟ್ ಹಾಕ್ಬಿಟ್ಟಿದ್ರೆ ಸರ್. ನಾನು ನಂಬರ್ ಕಳಿಸಿದ್ರು, ಕಾಲ್ ಮಾಡಿ ಕಾನ್ಫರೆನ್ಸ್ ಅಕ್ಷರ ಬನ್ನಿ. ಹಲೋ ಸರ್, ಹೇಳಿ. ಆರ್.ಜೆ. ಸುನಿಲ್ ಅಂತ ಮಾತಾಡೋದು. ಹೇಳಿ ಸರ್. ಯಾರು ಮಾತಾಡ್ತಿರೋದು ನೀವು? ನಾವು ಸುದೀಪ್ ಅಂತ. ಸ್ವಲ್ಪ ದೀಕ್ಷಿತನ್ ಕಾನ್ಕಾಲ್ ಹಾಕ್ತೀರಾ? ಸರಿ ಸರ್. ಹಾಕಿ ಈಗಲೇ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ಹಲೋ. ಫುಲ್ ಬಿಸಿ. ನಿನ್ ಬಾಯಿ ಕಸ ಅಕ್ಕ. ಏನೋ ಗೊತ್ತಾ? ಏನೋ ಯಾವನೋ ಫೋನ್ ಮಾಡಿದ್ನ, ಯಾರಂತ ಗೊತ್ತಿಲ್ಲ. ಫಸ್ಟ್ ಸ್ಟಾರ್ಟಿಂಗು ದೀಕ್ಷಿತ್ ಅವ್ರ ನಾವು ಅಂತಂದಿ, ಮನೆ ದೊಡ್ಡವರಿದ್ರೆ ಫೋನ್ ಕೊಡಿ, ಅವ್ರ ಜೊತೆ ಮಾತಾಡ್ಬೇಕು ಅನ್ನ. ಅದಕ್ಕೆ ನಾನು ಅಂತಂದಿ, ಸರ್ ಏನಿಲ್ಲ ನನ್ ಜೊತೆ ಮಾತಾಡಿ ಅನ್ನ. ಅದಕ್ಕೆ ಆಷಾಢಕ್ಕೆ ಎಷ್ಟು ಜನ ಗಂಡನ ಮನೆ ಬಿಟ್ಟು ಅಮ್ಮನ ಮನೆಗೆ ಬರ್ತಾರೋ ಇಲ್ಲ ಗಂಡನ ಮನೇಲಿ ಇರ್ತಾರೋ ಅದು ಡೀಟೇಲ್ಸ್ ಕಲೆಕ್ಟ್ ಮಾಡ್ಬೇಕಿತ್ತು, ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಿದ್ದ. ಆಯ್ತಾ? ಆಮೇಲೆ ನೀವೇನ್ ದಬಾಕ್ತೀರಾ ಅಂತ ನಂಗೆ ಗೊತ್ತು ಕಂಡ್ಬಿಡಿ ಅಂದ್ರೆ ಹಂಗನ್ನ ಮುದೇವಿ ಅಮ್ಮ. ನಾನಂತಂದಿ ನಾವೇನೋ ದಬಾಕಲ್ಲ, ನೀವ್ ದಬಾಕೋ ನಾಮ ಕಂಡಿದ್ವಿ ಕಟ್ ಮಾಡಿ ಫೋನ್ ಅಂತ ಅಂದ್ಬಿಟ್ಟು ಕಟ್ ಮಾಡ್ಬೇಕ ಮುದೇವಿ. ರಿಟರ್ನ್ ಕಾಲ್ ಮಾಡ್ಬಿಟ್ಟು ಏನೇ ನೀನು ಹಿಂಗ್ ಮಾತಾಡ್ತಿದೆ, ವಾಪಸ್ ತಗೊಂಡ್ರೆ ಸರಿ ಮಾತಾ ಅಂತಾನೆ ಲೋಪರ್ ನನ್ ಮಗ. ಅದಕ್ಕೆ ನಾ ಏನಂದ್ರೆ ಏನೋ ಬೈದಿ, ಕೆಟ್ಟಾಗೆ ಬೈದಿ, ಅದ್ ಏನ್ ಬೋದೇನು ಮಾಡ್ತದೆ. ಇನ್ನೊಂದ್ಸತಿ ಫೋನ್ ಮಾಡೋ ಚಪ್ಲಿಕ್ ಇರ್ತೈತೆ ಲೋಪರ್ ನನ್ ಮನೆ ಕಟ್ ಮಾಡು ಅಂತ. ಅಯ್ಯೋ ನಿನ್ ಕೊಂಪೆ ಕುಯ್ಸ ಹಂಗಂದ ನೀನು. ನಿನ್ನ ಬಾಯಿಗೆ ತಕೊಬಂದು ನಾಗರ ಮಡ್ಗ ನಿನ್ಗೆ ಏನ್ ಹಂಗ್ ಬೈದ ನೀನು? ಏಯ್ ಯಾರಕ್ ತೂ ಅಂತ ಬಂದ್ರೆ ನೋಡಲಿ ನಿನಗೆ ಕೇಳಬೇಕು. ಅದನ್ನೇ ಮತ್ತೆ ಅವನ ಹತ್ರ ಏನೇನೋ ಬಿಲ್ಡಪ್ ಹಾಕೋತಾ ಇದೆಯಲ್ಲ ನೀನು.
ನಿನ್ ಕೊಂಪೆ ಕುಯ್ಸ ಇನ್ನೊಂದ್ಸತಿ ಫೋನ್ ಮಾಡಿ ಚಾಕ್ಲೇಟ್ ಕಿತ್ತು ಇಟ್ಕೊಂಡಿದ್ದಾನೆ ಏನೋ ಹೊಲ್ಸ್ಕೋ ಏ ಅಣ್ಣ ಅಷ್ಟೆಲ್ಲ ಬೈಸ್ಕೊಬಿಡ್ತೀನಿ ನನ್ನ ಕೈಲಿ ನಮ್ಮ ಮೊದ್ಲೇ ಸರಿ ನಾನು ತಲೆ ಕೆಟ್ರೆ ನಿಮ್ಮ ಅಪ್ಪ ತಿಳ್ಕೊ ಅದನ್ನ ನೀವೇ ನಮ್ಮ ಅಪ್ಪನ ತರ ಮಾತಾಡ್ತೀನಿ ಅಂತ ಹೇಳೋದು ಕರೆಕ್ಟಾಗಿ ಮಾತಾಡೋದ್ ಕಲೀರಿ ನೀವು ಹೋಗಿ ಬನ್ನಿ ಅಂತ ಏನೇ ಹೋಗಿ ಗೀಗೆ ಅಂತಂತೀರಾ ನಿಮ್ ತಂಗಿಯಾಗಿರೋ ಹಂಗೆ ಮಾತಾಡ್ತೀರಾ ಅಲ್ಲ ಅವಳಾಗಿದ್ರೆ ತಾಣ ಕಟ್ಬಿಡುವೆ ಇಷ್ಟೊತ್ತಿಗೆ ನಾನು ಯಾರಿಗೆ ಅವಳಿಗೆ ನನ್ನ ತಂಗಿಗೆ ಆಗಿದ್ರೆ ಅಣ್ಣ ಕರೆಕ್ಟಾಗಿ ಮಾತಾಡ್ಬೇಕು ಅಂತ ನೀವು ಮೊದ್ಲೇ ನನ್ನ ಬಾಯಲ್ಲಿ ಒಳ್ಳೊಳ್ಳೆ ಮಾತು ಬರ್ಲಕಣ ಮೊದ್ಲಿನ ಸರಿ ಇಲ್ಲ ಕಣ ಹೋಗಿ ಟೆಸ್ಟ್ ಮಾಡಿಸ್ಕೊ ಡಾಕ್ಟರ್ ಹತ್ರ ಅಣ್ಣ ನಿಂಗೆ ಯಾವ ಮುಟ್ಟಣ ನನ್ನ ನಂಬರ್ ನನ್ನ ಆ ಲೈನ್ಗೆ ಹಾಕಿದ್ನಲ್ಲ ಅವನೇನೆ ನಿಮ್ ಜೊತೆ ಆಗ್ಲೇ ಮಾತಾಡಿದ್ನಲ್ಲ ಅವನೇ ಕೊಟ್ಟಿದ್ದು ಇದು ಆರ್ ಜೆ ಸುನಿಲ್ ಅಂತ ಮಾತಾಡ್ತಾ ಇರೋದು ದೀಕ್ಷಿತ ಸಿಕ್ಲಿ ಅವ್ನು ಗುಂಡಕ್ಕಿದ್ ಬಿಸಿನೀರ್ಗೆ ಹಾಕ್ತೀನಿ ಪಾನಿಪುರಿ ಎತ್ತಾರಲ್ಲ ಹಂಗೆ ಪೂರಿ ಹತ್ತಂಗೆ ಎತ್ತಿ ನಾನು ಎಣ್ಣಲ್ಲಿ ಬೇಯಿಸ್ತೀನಿ ಲೋಪರ್ ನನ್ನ ಮಗನ ಸರಿ ನೀವೇನಕ್ಕೆ ಮಾಡಿದ್ರಿ ಕಾಲು ಕಣಿ ಕೇಳಕ್ಕೆ ಸರಿ ನೋಡಿ ಅಪ್ಪ ಹಿಂಗೆಲ್ಲ ಹೇಳ್ತಾರೆ ಜನ. ಸೂಪರ್ ಆಗಿರೋ ಮಾರ್ನಿಂಗಲ್ಲೇ ಈ ಒಂದು ಟ್ರಾಪಲ್ಲಿ ಮುಗಿಸ್ಕೊಂಡ್ಬಂದ್ರೆ ಸಕ್ಕದಾಗಿರೋ ಟ್ರಾಪಲ್ಲ ನಿಮ್ಮ ಕ್ಯಾಚ್ ಹಾಕೊಳ್ತಿಲ್ಲ ಇವ್ರಿಗೆ ನೋಡ್ತಾರೆ ನಗ್ತಾರೆ ನಗ ಸರಿಯಾಗಿ ನಗೋದು ಭೋಗ ನಗ್ಸೋದು ಯೋಗ ನಗ್ದಿದ್ರೆ ಬರುತ್ತೆ ರೋಗ, ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸಾನಿ. ಟಾಟಾ ಬಾಬಾಯ್, ಯು ಟೇಕ್ ಕೇರ್, ಲವ್ ಯು ಆಲ್, ಜೈ ಹಿಂದ್, ಜೈ ಕರ್ನಾಟಕ ಮಾತು. RJ Sunil, Prank Calls.